ಡರ್ಲಿ ಇವಾಗ ಅವರೆಲ್ಲ ಪಕ್ಷಿಗಳೆಲ್ಲ ಮನೆಗೆ ಹೋಗ್ತಾ ಇದ್ದಾರಲ್ವಾ, ಅವ್ರು ಲೇಟಾಗಿ ಹೋದ್ರೆ ಅವ್ರ ಮನೇಲಿ ಬೈತಾರ. ಎಸ್ ಆ್ಯಕ್ಚುಲಿ ರೋಡಲ್ಲಿ ಒಂದು ಟ್ರಕ್ಕಲ್ಲಿ ಎಲಿಫೆಂಟ್ನ ಕರ್ಕೊಂಡು ಹೋಗ್ತಾ ಇದ್ರು. ಒಂದೇ ಒಂದು ಆಯ್ತಾ, ಆ ಸೊಳ್ಳಲ್ಲಿ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಆಟ ಆಡ್ತಿತ್ತು ಗೊತ್ತಾ. ಸೊ ವಿ ಆರ್ ಪ್ಲಾನಿಂಗ್ ಟು ಗೋ. ನಮಗೆ ಗೊತ್ತಿಲ್ಲ, ಅಲ್ಲಿ ಒಂದು ಫಾರೆಸ್ಟ್ ಏರಿಯಾ ಥರ ಸ್ವಲ್ಪ ಇದೆ. ಸೊ ಸಕ್ಕತ್ತಾಗಿರುತ್ತೆ ಗೈಸ್, ಟೇಸ್ಟ್ ಮಾಡಕ್ಕೆ ಮಾತ್ರ. ಗೈಸ್ ದಿಸ್ ಇಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸಿಕ್ಕಂತ ತಗೋಣ ಬನ್ನಿ ಒಳಗಡೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಇವತ್ತಿನ ಪ್ಲ್ಯಾನ್ಸ್ ಬಂದು ಎಲಿಫೆಂಟಿ. ಎಸ್ ಆ್ಯಕ್ಚುಲಿ ರೋಡಲ್ಲಿ ಒಂದು ಟ್ರಕ್ಕಲ್ಲಿ ಎಲಿಫೆಂಟ್ನ ಕರ್ಕೊಂಡು ಹೋಗ್ತಾ ಇದ್ರು. ಒಂದೇ ಒಂದು ಆಯ್ತಾ, ಆ ಸೊಳ್ಳಲ್ಲಿ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಆಟ ಆಡ್ತಿತ್ತು ಗೊತ್ತಾ. ಅದು ಬಂದು ಕೇಳಿದ್ವಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಅವ್ರು ಹೇಳಿದ್ರು ಕುವೆಂಪು ಕಾಲೇಜ್ ಅಂತ ಬಂದಿದೆ, ಎಲ್ಲಿ ಜನಪದ ಲೋಕ ಹತ್ರ. ನಾವು ಬಿಡ್ತೀವ, ನಮಗೆ ಇಲ್ಲಿಂದ ಜನಪದ ಲೋಕ 5 to 6 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ವಿ ಆರ್ ಪ್ಲಾನಿಂಗ್ ಟು ಗೋ. ನಮಗೆ ಗೊತ್ತಿಲ್ಲ, ಅಲ್ಲಿ ಒಂದು ಫಾರೆಸ್ಟ್ ಏರಿಯಾ ಥರ ಸ್ವಲ್ಪ ಇದೆ. ಸೊ ಎಲಿಫೆಂಟ್ನ ತೊಗೊಂಡೋಗಿ ಅಲ್ಲಿ ಬಿಟ್ಟಿದ್ದಾರಾ ಅಥವಾ ಏನಾರ ಫಂಕ್ಷನ್ ರಿಲೇಟೆಡ್ ತರಿಸ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಎಲಿಫೆಂಟ್ ನೋಡಿಕೊಂಡು ಹಾಗೆ ನಾವು ಲೆಮನ್ ಟೀ ಕುಡ್ಕೊಂಡು ಬರೋಣ. ನಿಮಗೆ ಗೊತ್ತಿಲ್ಲಲ್ಲ ಗೈಸ್, ನಾವು ಲೆಮನ್ ಟೀ ಜಾಸ್ತಿ ಕುಡಿತೀವಿ. ಜಾಸ್ತಿ ಇನ್ ದ ಸೆನ್ಸ್ ಚನ್ನಪಟ್ಟಣದಲ್ಲಿ ಒಂದು ಕುಡ್ಕೆ ಲೆಮನ್ ಟೀ ಅಂತ ಸಿಗುತ್ತೆ. ಸೊ ಸಕ್ಕತ್ತಾಗಿರುತ್ತೆ ಗೈಸ್, ಟೇಸ್ಟ್ ಮಾಡೋಕ್ಕೆ ಮಾತ್ರ. ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಏನು ಅಂತೆಲ್ಲ ತೋರಿಸ್ತೀನಿ. ಓಕೆನಾ. ಚನ್ನಪಟ್ಟಣದಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ನಾನು ಡಾರ್ಲು ದಡಸ್ಲ 3 ಜನ ಹೋಗೋಣ ಅಂತ. ಸೊ ಅವ್ರದ್ದೇನೋ ವರ್ಕ್ ಇದೆ, ಅದೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಸ್ವಲ್ಪ ಹೊತ್ತೆಲ್ಲ ಹೊಡ್ತೀವಿ. ಯಾ ಗೈಸ್, ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತಾ. ಸೊ ಇವತ್ತು ನಾನು ಬಿರಿಯಾನಿ ತಿಂದೆ. ಬಿರಿಯಾನಿ, ಉಪ್ಪಿಟ್ಟು, ಸ್ವಲ್ಪ ಬೋಂಡ ಬಜ್ಜಿ ಇದೆಲ್ಲ ಇತ್ತು ಇವತ್ತು. ಸೊ ಉಪ್ಪಿಟ್ಟೆಲ್ಲ ತಿಂದು, ಉಪ್ಪಿಟ್ಟು ತಿಂದಿಲ್ಲ ನಾನು, ಬಿರಿಯಾನಿ ತಿಂದೆ. ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಅದಕ್ಕೆಲ್ಲ ರೆಡಿ ಆಗಿಬಿಟ್ಟು ನಾನು ಎಲಿಫೆಂಟ್ ನೋಡೋಕೆ ಹೋಗಬೇಕು ಇವತ್ತು ಅಂತ. ಸೊ ಯಾ ಐ ಆಮ್ ಎಕ್ಸೈಟೆಡ್. ಗೊತ್ತಿಲ್ಲ ಗೈಸ್ ನಮಗೆ ಸಿಗುತ್ತೆ ಎಲಿಫೆಂಟ್ ಏನು ಅಂತ. ಸೊ ನಾನು ಅಂದ್ಕೊತಾ ಇದ್ದೀನಿ, ಸಿಕ್ಕಿದ್ರೆ ಸಾಕು ಎಲಿಫೆಂಟ್ ನೋಡೋಕ್ಕೆ. ನಂಗೆ ಸಕ್ಕದಂದರೆ ಸಕ್ಕದ ಇಷ್ಟ ಆಗೈತೆ ಎಲಿಫೆಂಟು. ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ 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 ಹ್ಯಾಪಿ. ಸಕ್ಕದಾಗೈತದೆ ಎಲಿಫೆಂಟ್ ಮಾತ್ರ. ಕ್ಯೂಟಾಗಿ ಸೊಳ್ಳಲೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇತ್ತದು ಟ್ರಕ್ ಮೇಲೆ. ಓಪನ್ ಟ್ರಕ್ ಇದ್ದಿದ್ದು. ಸೊ ಹಂಗಾಗಿ ನೋಡಿದ ತಕ್ಷಣ ಎಷ್ಟು ಖುಷಿ ಆಗೋಯ್ತು ಗೊತ್ತಾ ಗೈಸ್ ನನಗೆ. ಸೊ ಅದಕ್ಕೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಇವಾಗ. ಆ್ಯಕ್ಚುಲಿ ಸನ್ಸೆಟ್ ನೋಡೋಕೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಸಿಗುತ್ತೆ ಡರ್ಲು ಇದ್ದಾಳೆ, ಬಂದಿದ್ದಾಳಿಲ್ಲ ಗೈಸ್. ಇವಾಗ ಅದೇ ನೋಡೋಕೆ ಹೋಗ್ತಾ ಇದ್ದೀವಿ. ಹೋಪ್ಫುಲಿ ಸಿಕ್ಕಿದ್ರೆ ಸಾಕು, ಇಲ್ಲ ಅಂತ ಹೇಳಿದ್ರೆ ಲೆಮನ್ ಟೀ ಕುಡ್ಕೊಂಡು ಬರೋಣ ಅಂತ ಪ್ಲಾನ್ ಇದೆ. ಇಲ್ಲ ತಾನೇ ಗೈಸ್, ಇಲ್ಲೇ ಎಲ್ಲೋ ಇದೆ ಎಲಿಫೆಂಟಿ, ಮೈ ಎಲಿಫೆಂಟಿ. ಹೇಳೋಣ, ಇದೇ ಕಾಲೇಜು, ಕುವೆಂಪು ಕಾಲೇಜ್ ಇದೆ. ಒಳಗಡೆ ಹೋಗೋಣ. ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಗಾಡಿ ನಿಲ್ಲಿಸಿ, ಇಲ್ಲಿ ಗೈಸ್ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟಿರೋ ಒಳಗಡೆ ತೊಗೊಂಡು ಹೋಗ್ತೀವಿ. ಇದೆ ಫಾರೆಸ್ಟ್ ಗೈಸ್. ಇಲ್ಲಿಂದ ಗಾಡಿ ನುಗ್ಸ್ಬಿಟ್ವಿ ನಾವು, ಕಲಾಕಾರರು. ನಡ್ಕೊಂಡು ಬಂದಿಲ್ಲ, ಗಾಡಿಲೇ ಬಂದ್ವಿ ಗೈಸ್. ಇಲ್ಲಿ ಯಾರು ಸಿಗ್ತಲ್ಲ ನಮಗೆ. ಸೊ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಫಾರೆಸ್ಟ್ ಆಫೀಸ್. ಅಲ್ಲೇ ಹೋಗ್ಬಿಟ್ಟು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿಲ್ಲ, ನಾನು ಎತ್ಕೊಂಡ್ಬಂದಲ್ಲ ಎಲ್ಲಿ. ಗೈಸ್ ದಿಸ್ ಇಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸಿಕ್ಕಂತ ತಗೋಣ ಬನ್ನಿ ಒಳಗಡೆ. ಗೈಸ್ ಆನೆ ಇಲ್ಲ, ಡಿಸಪಾಯಿಂಟೆಡ್. ಸಂಜೆ ಹೋಗ್ತಂತೆ ಆ್ಯಕ್ಚುಲಿ. ಎಷ್ಟು ಗಂಟೆಗೆ ಡರ್ಲು? ಬೆಳಗ್ಗೆ ನೀವು 7 ಗಂಟೆಗೆ ಬಂದಿದ್ರೆ ಸಿಕ್ತಿತ್ತು ಮೇಡಮ್. ಇವಾಗ ಇಲ್ಲ ಅಂತ ಅಲ್ಲೊಬ್ರು ತಾತ ಇದ್ರಲ್ಲ, ಅವ್ರು ಹೇಳಿದ್ರು. ಸೊ ಯಾಕೆ ಗೈಸ್ ಇವಾಗ ಏನು ಮಾಡೋದು ಲೆಮನ್ ಟೀ ಕುಡಿಯೋಕೆ ಹೋಗೋಣ. ಲೆಮನ್ ಟೀ ಕುಡಿಯೋಕೆ ಹೋಗೋಣ.
ಲೊಕೇಶನ್ ಇಲ್ಲೇ ಕುಡಿಕೆ ಲೆಮನ್ ಟೀ. ನಿಮಗೆ ಲೊಕೇಶನ್ ಗೊತ್ತಾಗಬೇಕಂತ ಹೇಳಿದ್ರೆ ಸಿಹಿ ಬೆಲ್ಲದ ಚಹಾ ಅಂತ ಇಲ್ಲೊಂದು ಆಪೋಸಿಟ್ ಒಂದು ಇರುತ್ತೆ. ಹೈದರಾಬಾದಿ ದಮ್ದಿನ ಅಂತ ಒಂದು ಹೋಟೆಲ್ ಇದೆ, ಅದ್ರ ಆಪೋಸಿಟ್ ಇಲ್ಲಿ ತುಂಬ ಇದೆ ಗೈಸ್ ಲೆಮನ್ ಟೀ ಅಂತ. ನೋಡಿಕೊಂಡು ಬನ್ನಿ, ಇಲ್ಲೇ ಸಕ್ಕತ್ತಾಗಿರುತ್ತೆ. ನೇರ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕನೇ ಇದೆ. ಏನಿದು ಫಿಶ್ದೇನ ಕಟ್ಟು ಎಸ್. ಇವಾಗ ಹೋಗಿ ಲೆಮನ್ ಟೀ ತೊಗೊಂಡು ಬರೋಣ. ಅದೆಲ್ಲ ಹುಡುಗರೇ ಇದ್ದಾರೆ, ಇಲ್ಲ ಕಳಿಸು ಇನ್ನೊಂದು ತೊಗೊಂಡ್ಬರ್ತಾರೆ. ನಾವು ಇಲ್ಲೇ ಇರೋಣ ಅಲ್ಲಿ. ಎಸ್ ಫಿಶ್ದೇನು ಎಸ್ ನೋಡಿ ಸಕ್ಕತ್ತಾಗಿದೆ. ಇದೆಲ್ಲ ಇಲ್ಲಿ ರೊಟ್ಟಿ ಅಂತ ಏನೋ ಒಂದು ಮಾಡ್ತಾರೆ. ಇಲ್ಲಿ ಹಿಂಗೆ ಹೋದ್ರೆ ರೊಟ್ಟಿ ಮಾಡ್ತಾಯಿದ್ರು ಅವತ್ತು ಒಂದ್ಸಲ. ಬಟ್ ಅದು ಅವರೇ ಮಾಡ್ಕೊಂಡು ಅವರೇ ತಿಂತಾರೆ. ನಾಟ್ ಫಾರ್ ಸೇಲ್. ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇಲ್ಲಿ. ಕೂದಲೆಲ್ಲ ಹಾಳಾಗಿದೆ ಕಡೆ. ಈ ಮನೆ ನೋಡಿ ಕ್ಯೂಟಾಗಿ ಕಟ್ತಾ ಇದ್ದಾರೆ. ಇಷ್ಟ ಆಯ್ತು ನನಗೆ. ಚೇರ್ಸ್. ಬಿಸಿ ಡಾಲು ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿದ್ದೇವೆ ಆಯ್ತು ತೊಗೊಳಕ್ಕೆ. ಹಾಂ 30 ಮಿನಿಟ್ಸ್ ಆಯಿತು. ಚೇರ್ಸ್. ಡಾರ್ಲಿ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ನೋಡು. ಬಾಯ್ ಡಾರ್ಲಿ. ಇವಾಗ ಅವರೆಲ್ಲ ಪಕ್ಷಿಗಳೆಲ್ಲ ಮನೆಗೆ ಹೋಗ್ತಾ ಇದ್ದಾರಲ್ವಾ, ಅವ್ರು ಲೇಟಾಗಿ ಹೋದ್ರೆ ಅವ್ರ ಮನೇಲಿ ಬೈತಾರ ಅವ್ರಪ್ಪ ಅವ್ರಮ್ಮ. ಗೈಸ್ ಕಾಮೆಂಟ್ ಅಲ್ಲಿ ಹೇಳಿ, ನಾವು ಹಂಗೆ ಮಾಡೋಣ. ಎಲ್ಲ ರೀಚ್ ಹೋಗ್ಬೇಕಾದ್ರೆ ಎಷ್ಟೊಂದು ಆಗ್ತಾರೆ ಗೈಸ್ ಫುಲ್ ಫ್ಯಾಮಿಲಿಯಲ್ಲಿ. ನಾವು ಹಂಗೆ ಮಾಡೋಣ, ಎಲ್ಲರೂ ಹೋಗ್ಬೇಕಾದ್ರೆ ಫುಲ್ ಫ್ಯಾಮಿಲಿ ಕರ್ಕೊಂಡ್ ಬಂದ್ಬಿಡೋಣ. ಆಮೇಲೆ ಇದು ಮಾಡೋದಲ್ಲ, ಭಯಕ್ಕಾಗಲ್ಲ ಯಾರಿಗೂ. ಏನಂತಾರೆ, ಎಷ್ಟು ಗಂಟೆಗೆ ಬರ್ತೀರಾ, ಎಲ್ಲಿದ್ದೀರಾ, ಅಪ್ಡೇಟ್ಸ್ ಕೊಡೋದಿರಲ್ಲ. ಇದಾರ ಲೇಟಾಗಿ ಹೋಗ್ತಾರೆ ನೋಡಿ. ಒಬ್ರು ಹೋಗ್ತಾ ಇದಾರಲ್ಲಿ, ಅವ್ರು ಬೈಸ್ಕೊತಾರೆ ಲೇಟಾಗಿ ಹೋದ್ಮೇಲೆ ಮನೆಗೆ. ಎಷ್ಟು ಟೈಮು ಎಷ್ಟು ಬಂದಿರೋದು ಮನೆಗೆ ಅಂತ. ಟೀ ಕುಡ್ದಾಯ್ತು. ಇವಾಗ ಮನೆಗೆ ಹೋಗೋದು. ಆ್ಯಕ್ಚುಲಿ ಏನು ಗೊತ್ತಾ, ಸನ್ಲೈಟ್ ಇಲ್ಲ ಅಲ್ವಾ, ಸೊ ಕಾಣಿಸ್ತಾ ಇಲ್ಲ ನೀಟಾಗಿ. ಅದಕ್ಕೆ ಗಡ್ಡಲ್ಲಿ ಇವಾಗ ಏನು ಹೋಗೋದು, ಚಾಟ್ಸ್ ಅಂತೀನಿ ನಾ. ಇಲ್ಲ ಮನೆಗೆ ಹೋಗೋಣ ಸೀದಾ. ಚಾಟ್ಸ್ ವಿಲ್ ಗೋ ಟು ಇಟ್ ಚಾಟ್ಸ್. ಚಲೋ ಗೈಸ್. ಆ್ಯಕ್ಚುಲಿ ಲೇಟ್ ಆಗೋಯ್ತು. ಚಾಟ್ಸ್ ತಿನ್ಕೊಂಡು ಬರೋಷ್ಟರಲ್ಲಿ 9 ಗಂಟೆ ಹೋಗಿದೆ ಗೈಸ್. ಸೊ ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಅಂಟಿಲ್ ಟೇಕ್ ಕೇರ್. Bye guys, good night, sweet dreams, take care, stay with me.